ಕ್ಯಾನ್ಸರ್ ಅಂದರೆ ಯಾವುದೋ ಮೂಲೆ ಮನೆ ಊರಾಚೆ ಬಂತು ಅಂದರೆ ಇಟ್ ವಾಸ್ ಅ ಟಾಕ್ ಆಫ್ ದ ಟೌನ್. ಆ 4ನೇ ಮನೆಯವ್ರಿಗೆ ಬೇಸ್ಮೆಂಟಲ್ಲಿ ಇದ್ದವ್ರಿಗೆ ಕ್ಯಾನ್ಸರ್ ಅಂತೆ, ಹೋಗೊಂದ್ಸಲಿ ನೋಡ್ಕೊಂಬರೋಣ ಅಂತ. ಇವತ್ತು ಡಯಾಬಿಟಿಸ್ ಇಲ್ಲದೇ ಇರುವ ಮನೆ ಇಲ್ಲ. ಕ್ಯಾನ್ಸರ್ ಅಷ್ಟು ರ್ಯಾಂಪೆಂಟಾಗಿ ಬೆಳೀತಾ ಇದಕ್ಕೆ ಒಂದು ಸರಳ ಉದಾಹರಣೆ, ನಿಮಗೆ ಪಿನ್ ಕೋಡ್ಗೊಂದು ಆಂಕಾಲಜಿ ಹಾಸ್ಪಿಟ್ಲ್ ಇವತ್ತು ಬಂದು ಕೂತಿದೆ. ಇವೆಲ್ಲವೂ ಪ್ರಕೃತಿಗೆ ವಿರುದ್ಧವಾಗಿ ನಾವು ಕೆಲಸ ಮಾಡ್ತಾ ಇರೋದ್ರಿಂದ ಅನೇಕ ಸಮಸ್ಯೆಗಳಲ್ಲಿ ಕ್ಯಾನ್ಸರು ಒಂದು. ನಾವು ಕ್ಯಾನ್ಸರ್ ತುಂಬ ದೊಡ್ಡ ಪೆಡಂಭೂತ ಅಂತ ನಾವು ನೋಡ್ತಾ ಇದ್ದೀವಿ. ಕ್ಯಾನ್ಸರ್ ಇಸ್ ಅ ಮೈಕ್ರೋ ಪಾರ್ಟ್ ಆಫ್ ದ ಡಿಸೀಸ್. ಡಯಾಬಿಟೀಸ್ ಇಸ್ ಮಚ್ ಮೋರ್ ಡೇಂಜರಸ್. ಸರ್ 2 ಸಿಗರೇಟ್ ಸರ್, ತುಂಬ ಲಿಮಿಟ್ಟು 2 ಸಿಗರೇಟು ಅಂತ. 1 ಸಿಗರೇಟ್ ಕೂಡ ಸಾಕು ನಿಮಗೆ ಕ್ಯಾನ್ಸರ್ ತರಲಿಕ್ಕೆ. ಸೊ ಇನ್ನೊಂದು ಉದಾಹರಣೆ ಇದೆ, ಸರ್ ಸಿಗರೇಟೇ ಸೇದಿಲ್ಲ ನನಗೆ ಕ್ಯಾನ್ಸರ್ ಬಂದ್ಬಿಡ್ತು, ಅವನು ಸೇದ್ತಾ ಇದ್ದ ಪಕ್ಕದಲ್ಲಿ ಕೂತಿದ್ದೆ ಪ್ಯಾಸಿವ್ ಸ್ಮೋಕರು, ಹಾಗಾಗಿ ನನಗೆ ಬಂತ. ಯಾಕೆ ಬಂತು ಅನ್ನೋ ವಿಶ್ಲೇಷಣೆ ಬಹುಶಃ 50 ಅವರ್ ಮಾತಾಡಿದ್ರು ಮುಗಿಲಾರದು. ನೀವು ಸೀರಿಯಸ್ ಆಗಿ ಹೇಳ್ತಾ ಇದ್ದೀರಾ? ಈ ಡೆಫಿನೆಟ್ಲಿ ಲಿಪ್ಸ್ಟಿಕ್ಕಲ್ಲಿ ಡೆಫಿನೆಟ್ಲಿ ಕಾರ್ಸಿನೋಜನ್ಸ್ ಇದೆ. ನೀವು ಕ್ಯಾನ್ಸರ್ ಬರೋ ಸಾಧ್ಯತೆಗಳು ಖಂಡಿತ ಇದೆ. ಅಷ್ಟೇ ಅಲ್ಲ, ಇತ್ತೀಚಿನ ಒಂದು ರಿಸರ್ಚಲ್ಲಿ ಅದು ಮಾಧ್ಯಮದಲ್ಲಿ ತುಂಬ ಪ್ರಚಲಿತ, ನೀವು ಗೂಗಲ್ ಮಾಡಿ ನೋಡ್ಬೋದು, ಹೇರ್ ಡೇ ತುಂಬ ಜಾಸ್ತಿ ಹಾಕೋದ್ರಿಂದ ಬ್ಲಾಡರ್ ಕ್ಯಾನ್ಸರ್ ಬರುವಂತಹ ಸಾಧ್ಯತೆಗಳಿದೆ. ಅಜಿನೋಮೋಟೊ ಟೇಸ್ಟಿಂಗ್ ಪೌಡರ್ ಅಂದರೆ ಅಜಿನೋಮೋಟೊ, ಚೈನೀಸ್ ಸಾಲ್ಟ್ ಎಲ್ಲ ಹೇಳ್ತೀವಿ. ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕದಲ್ಲಿ ಒಂದು ಕಿದ್ವಾಯಿ ಆಸ್ಪತ್ರೆ ಇತ್ತು. ಇವತ್ತು ಕರ್ನಾಟಕ ಕ್ಯಾನ್ಸರ್ ಸೊಸೈಟಿ ಅಧ್ಯಕ್ಷೀಯ ಸ್ಥಾನದಲ್ಲಿ ಕೂತ್ಕೊಂಡು ಈ ಮಾತನ್ನು ಹೇಳ್ತಾ ಇದ್ದಾನೆ. ಕರ್ನಾಟಕಕ್ಕೆ ಒಂದು ಕಿದ್ವಾಯಿ ಹಾಸ್ಪಿಟ್ಲ್ ಇತ್ತು. ಕ್ಯಾನ್ಸರ್ ಅಂದರೆ ಯಾವುದೋ ಮೂಲೆ ಮನೆ ಊರಾಚೆ ಬಂತು ಅಂದರೆ ಇಟ್ ವಾಸ್ ಅ ಟಾಕ್ ಆಫ್ ದ ಟೌನ್. ಆ 4ನೇ ಮನೆಯವ್ರಿಗೆ ಬೇಸ್ಮೆಂಟಲ್ಲಿ ಇದ್ದವ್ರಿಗೆ ಕ್ಯಾನ್ಸರ್ ಅಂತೆ, ಹೋಗೊಂದ್ಸಲಿ ನೋಡ್ಕೊಂಬರೋಣ ಅಂತ. ಇವತ್ತು ಡಯಾಬಿಟಿಸ್ ಇಲ್ಲದೇ ಇರುವ ಮನೆ ಇಲ್ಲ. ಕ್ಯಾನ್ಸರ್ ಅಷ್ಟು ರ್ಯಾಂಪೆಂಟಾಗಿ ಬೆಳೀತಾ ಇದಕ್ಕೆ ಒಂದು ಸರಳ ಉದಾಹರಣೆ, ನಿಮಗೆ ಪಿನ್ ಕೋಡ್ಗೊಂದು ಆಂಕಾಲಜಿ ಹಾಸ್ಪಿಟ್ಲ್ ಇವತ್ತು ಬಂದು ಕೂತಿದೆ. ಅಂದರೆ ಹಾಸ್ಪಿಟ್ಲ್ಗಳು 5 ಸ್ಟಾರ್ ಹಾಸ್ಪಿಟ್ಲು, ಡಾಕ್ಟ್ರು ದುಡ್ಡು ಮಾಡ್ತಾರೆ, ಇವೆಲ್ಲ ಮಾತುಗಳಿದೆ. ಯಾಕೆ ಮಾಡ್ತಾರೆ? ಯಾಕಂದರೆ ಪೊಟೆನ್ಷಿಯಲ್ ಬಿಸ್ನೆಸ್ ಇದೆ ಅಂತಲ್ಲಿ ಗೊತ್ತಾಗಿದೆ. ನಮ್ಮ ಜೀವನ ಕ್ರಮ, ನಮ್ಮ ಆಹಾರ ಸೇವನಾ ಪದ್ಧತಿಗಳು, ನಮ್ಮ ಮನೋವಿಕಲ್ಪಗಳು ಅದಕ್ಕೆ ಕಾರಣ ಅಂತ ನಾವು ಯೋಚನೆ ಮಾಡ್ತಾ ಇಲ್ಲ. ನಾವು ದೊಡ್ಡ ಕಂಪನಿಯವನು ಬಿಸ್ನೆಸ್ ಮಾಡ್ಯೂಲಾಗಿ ಒಂದು ಹಾಸ್ಪಿಟಲ್ ತೆಗೆದ ಅಂದರೆ ಅವನು ವರ್ಷಕ್ಕೆ 400 ಕೋಟಿ ಟರ್ನ್ ಓವರು, ಅವ್ನಿಗೊಂದು ಬಿಸ್ನೆಸ್ ಡೆವಲಪ್ಮೆಂಟ್ ಮ್ಯಾನೇಜರು, ಒಂದು ಮಾರ್ಕೆಟಿಂಗ್ ಟೀಮು, ಇದ್ರ ಬಗ್ಗೆ ನನ್ನನ್ನು ಸೇರಿ ಲೆವನಿ ಮಾಡಿರೋ ದಿನಗಳಿದೆ. ಆದರೆ ಯಾಕೆ ಈ ವ್ಯವಸ್ಥೆ ಬರ್ತಾ ಇದೆ ಅಂದರೆ ಎಂಡ್ ಪೊಟೆನ್ಷಿಯಲ್ ಯೂಸರ್ ಇದ್ದಾನೆ. ಒಂದು ಏರಿಯಲ್ಲಿ 15 ಕಬಾಬ್ ಸೆಂಟರ್ಸ್ ಇದೆ ಅಂದರೆ 15,000 ಜನ ತಿನ್ನೋರಲ್ಲಿ ಇದ್ದಾರೆ ಅಂತ ತಾನೇ ಅಂಗಡಿ ಶುರು ಆಗಿರೋದು. ತಿನ್ನೋರೇ ಇಲ್ಲ ಅಂದರೆ ನಿಮ್ಗೆ ಎಲ್ಲಿ ಆ ಥರದ ಅಂಗಡಿ ಯಾಕೆ ಇಡ್ತಾನೆ? ಒಂದು ಅಂಗಡಿ ಇಡ್ಬೋದು, 2ನೇ ಅಂಗಡಿಗೆ ಯಾಕೆ ಧೈರ್ಯ ಮಾಡ್ತಾನೆ? 3ನೇ ಅಂಗಡಿಯನ್ನು ಯಾಕೆ ಇನ್ವೆಸ್ಟ್ ಮಾಡ್ತಾನೆ? 15 ಅಂಗಡಿನೂ ನಿಮಗೆ ರೆಡಾಕ್ಸೈಡ್ ನಾವು ನೋಡಿದ್ದೇವೆ, ಅಜಿನೋಮೋಟೊ ನೋಡಿದ್ದೇವೆ, ಟಾಕ್ಸಿಫೈಯಿಂಗ್ ಕಲರ್ಸ್ ನೋಡಿದ್ದೇವೆ. ಕ್ಯಾನ್ಸರ್ ಬರದೆ ಏನಾದೀತು? ಕ್ಯಾನ್ಸರ್ ಬರಲಿಕ್ಕೆ ಮೂಲಭೂತವಾದಂಥ ಕಾರಣಗಳೇನು? ಏನು ಸ್ಪೆಸಿಫಿಕ್ ಕಾರಣ ಅಂತ ಏನೂ ಇಲ್ಲ. ಒಂದು ಸ್ಟ್ರೆಸ್ ಇರ್ಬೋದು, ಒಂದು ಜೆನೆಟಿಕ್ ಫ್ಯಾಕ್ಟ್ರ್ ಭಾಳ ಕಡಿಮೆ. ಆ್ಯಂಡ್ ಯಾರೋ ಅಜ್ಜಿಗೆ ಬಂದಿತ್ತು ಅಂದರೆ ಬ್ರೆಸ್ಟ್ ಕ್ಯಾನ್ಸರು, ಸೋದರತೆಗೆ ಬಂದಿತ್ತು ಅಂದರೆ ಸೋದರ ಸೊಸೆಗೆ ಬರೋ ಸಾಧ್ಯತೆಗಳಿದೆ. ಅಪ್ಪನಿಗಿದ್ರೆ ಮಗನಿಗೆ ಬರೋ ಸಾಧ್ಯತೆ ಇದೆ. ಇದೆಲ್ಲ ಇದೆ. ಆದರೆ ಅಪ್ಪನಿಗೆ 90 ವರ್ಷಕ್ಕೆ ಬಂದರೆ ಮಗನಿಗೂ 90 ವರ್ಷಕ್ಕೆ ಬರಲಿ ಅಂತ ಕೇಳ್ಕೊಳ್ಳೋಣ, ನನ್ನ ಲೈಟರ್ ಸೆನ್ಸ್. ಆದರೆ ತಂದೆಗೆ 95 ವರ್ಷಕ್ಕೆ ಬಂದಾಗ ಮಗನಿಗೆ 13 ವರ್ಷಕ್ಕೆ ಬರಬೇಕು ಅಂತ ನಾವು ಪ್ರಯತ್ನ ಮಾಡಿ ಬರಮಾಡಿಕೊಳ್ಳೋದಿದೆಯಲ್ಲ, ಅಲ್ಲಿ ನನ್ನ ವಿರೋಧ ಇದೆ. ಅಲ್ಲಿ ನನ್ನ ವಿರೋಧ. ಡಯಾಬಿಟಿಸು ಅಷ್ಟೇ. ಸರ್ ನನ್ನ ತಂದೆಗೆ ಡಯಾಬಿಟಿಸ್ ಇತ್ತು, ಹಾಗಾಗಿ ನನಗೂ ಡಯಾಬಿಟಿಸ್ ಕಾಮನ್ ಅಲ್ವಾ ಅಂತ ನನ್ನ ಪೇಷಂಟ್ ಸರ್ವೆ ಸಾಮಾನ್ಯ ಹೇಳ್ತಾರೆ. ನಿಮ್ಮ ತಂದೆಗೆ ಎಷ್ಟು ವರ್ಷಕ್ಕೆ ಡಯಾಬಿಟಿಸ್ ಬಂತು? ಸರ್ 93 ಇಯರ್ಸ್ಗೆ ಬಂತು. ಏನು ಮಾಡ್ತಾಯಿದ್ರು? ಕೃಷಿ ಮಾಡ್ತಾಯಿದ್ರು, ಒಕ್ಕಲ್ತನ ಮಾಡ್ತಾಯಿದ್ರು, ಸೈಕಲ್ ಹೊಡಿತಾಯಿದ್ರು, ದಿಮ್ಮಿ ಹೊಡಿತಾಯಿದ್ರು, ಮರ ಹೊಡಿತಾಯಿದ್ರು, 100 ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡೋರು. ಅವರು ರಿಟೈರ್ಮೆಂಟ್ ಆದಮೇಲೆ ಅಂದರೆ 60 ವರ್ಷಕ್ಕೆ ರಿಟೈರ್ಮೆಂಟು ಅಥವಾ 70ಕ್ಕೆ ನಾವು ಅಂದ್ಕೊಂಡ್ರು, 93ನೇ ವರ್ಷಕ್ಕೆ ಸಾಯೋ ಕಾಲಕ್ಕೆ ಡಯಾಬಿಟಿಸ್ ಬಂತು ಅಂತಂದರೆ ಅವ್ರು ಖಂಡಿತ ನರಳಿರಲ್ಲ. ಬೋನಸ್ ಅದು. ನನ್ನ ತಾತ 101 ವರ್ಷದ ಕಾಲ, 101 ಇಯರ್ಸ್, ವೆರಿ ಹ್ಯಾಪಿ, ವೆರಿ ಹೆಲ್ತಿ, ವೆರಿ ಆ್ಯಕ್ಟಿವ್. 101 ವರ್ಷದ ಕಾಲಕ್ಕೂ ಪ್ರಾಡಕ್ಟ್ನ ಎಕ್ಸ್ಪೈರಿ ಡೇಟ್ ಓದುವಷ್ಟು ಕನ್ನಡ, ಹಿಂದಿ, ಇಂಗ್ಲೀಷು, ಉರ್ದು, ಸಂಸ್ಕೃತವನ್ನು ಓದಿ ಮಾತನಾಡಿ ಬರೀಬಲ್ತಕ್ಕಂಥ ಶಕ್ತಿ ಅವ್ರಿಗಿತ್ತು. ಡಯಾಬಿಟಿಸ್ ಇತ್ತು, ಅವ್ರಿಗೆ ಇತ್ತು. ಆದರೆ ಡಯಾಬಿಟಿಸು ಅವ್ರಿಗೆ ಹೆದರ್ಕೊಂಡಿತ್ತು. ನಾನು ತುಂಬ ಮಾಧ್ಯಮದಲ್ಲಿ ಹೇಳಿದ್ದೀನಿ, ಡಯಾಬಿಟಿಸ್ ಬಗ್ಗೆ, ಕ್ಯಾನ್ಸರ್ ಬಗ್ಗೆ ಹೇಗಿರಬೇಕು ಅಂದರೆ, ರಾಂಗ್ ಎಕ್ಸಾಂಪಲ್ ಬಟ್ ರೈಟ್ ಸಿಚುವೇಶನ್. ಮನೇಲಿ ನಾಯಿ ಸಾಕ್ಕೊಂಡಂಗಿರಬೇಕು. ನಾವು ಅದನ್ನು ಸಾಕಬೇಕು, ಅದು ನಮ್ಮನ್ನು ಸಾಕೋ ಥರ ಇಟ್ಕೋಬಾರ್ದು. ನಾವು ಅದನ್ನು ಹೀಗಿರೋ, ಇಲ್ಲಿರೋ, ಒಳಗೆ ಬರಬೇಡ, ಬಾ, ಶೇಕ್ ಹ್ಯಾಂಡ್ ಮಾಡು, ಗುಡ್ ಮಾರ್ನಿಂಗ್, ಬಾಲ್ ಅಲಾಡ್ಸು ಅಂತ ಹೇಳಿದರೆ, ಆದರೆ ಅದಕ್ಕೆ ಕರೆಕ್ಟಾಗಿ ಟ್ರೈನಿಂಗು, ಟೈಮಿಂಗು, ಟ್ಯೂನಿಂಗು ಮಾಡಿದ್ದೆ ಆದಲ್ಲಿ ಅದು ಭಯಭೀತರಾಗಿ ಎಲ್ಲಿರಬೇಕು ಅಲ್ಲಿರುತ್ತೆ. ನಾವು ಸರ್ವತಂತ್ರ ಸ್ವತಂತ್ರ ಕೊಡ್ತೀವಿ, ಅದಕ್ಕೆ ತೊಡೆ ಮೇಲೆ ಕೂಡಿಸ್ಕೊತೀವಿ ಅಂದರೆ ನಾವು ತಿನ್ನೋ ತಟ್ಟೆಯಲ್ಲಿ ಅದು ಭಯ ಹಾಕುತ್ತೆ, ಅದಕ್ಕೆ ಬರೋ ಕಾಯಿಲೆ ನಮಗೂ ಬರುತ್ತೆ. ನಾನು ಶ್ವಾನ ಪ್ರೇಮಿ,
ನಾನು ಪ್ರಾಣಿ ಪ್ರಿಯ ಶ್ವಾನ ಪ್ರೇಮಿ, ಜವಾಬ್ದಾರಿಗೆ ಮಾತು ಹೇಳ್ತಿದ್ದೀನಿ. ಯಾಕಂದರೆ ನಾಳೆ ಮಾಧ್ಯಮದಲ್ಲಿ ಕಾಮೆಂಟ್ಸ್ ಎಲ್ಲ ಬರುತ್ತೆ, ನಾಯಿ ಬಗ್ಗೆ ಮಾತಾಡ್ದ ಅಂತ. 318 ನಾಯಿಗಳನ್ನು ಗಿಫ್ಟ್ ಮಾಡಿದ್ದೀನಿ. 18 ನಾಯಿ ಸಾಕ್ತಾ ಇರೋನು ಕೂಡ. ಹಾಗಾಗಿ ನಾಯಿ ಬಗ್ಗೆ ನನಗಷ್ಟು ಇರೋಷ್ಟು ಹುಚ್ಚು, ಪ್ರೀತಿ ಅಂತ ಹುಚ್ಚು ಬಹುಶಃ ಬೇರೆ ಯಾರಿಗೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆಕಳ ಬಗ್ಗೆ ನನಗಿರತಕ್ಕಂಥ ಪ್ರೇಮ ಹುಚ್ಚು ಬಹುಶಃ ಇಲ್ಲ. ಇವೆರಡನ್ನೂ ಯಾವ ಕಾರಣಕ್ಕೂ ಮಾರಕ್ಕೆ ಬಿಟ್ಟಿಲ್ಲ ನಾನು. ಕರೆಕ್ಟ್. ನಾನು ಅದನ್ನು ಕೊಂಡುಕೊಂಡು ಭಾರತೀಯ ಹೆಸರುಗಳನ್ನು ಇಟ್ಕೊಂಡು ಸಾಕ್ತಕ್ಕಂಥ ಹುಚ್ಚಿರೋದು. ಹಾಗಾಗಿ ಅದರ ಅರ್ಥ ಮಕ್ಕಳ ಥರ ನೋಡ್ಕೊಳ್ಳಿ, ಮಕ್ಕಳಾಗಿ ನೋಡ್ಕೋಬೇಡಿ ಪ್ರಾಣಿಗಳನ್ನು. ಹಾಗಾಗಿ ಕಾಯಿಲೆಯನ್ನು ಕೂಡ ಒಂದು ಕಂಟ್ರೋಲ್ ಇತಿಮಿತಿಯಲ್ಲಿ ಹಿಡಿತದಲ್ಲಿ ನೀವಿಟ್ಕೊಂಡಿದ್ದಲ್ಲಿ ಎಂಥದ್ದೇ ಕಾಯಿಲೆಯನ್ನು ಕೂಡ. ಕೃಷ್ಣಪ್ಪನವ್ರ ಉದಾಹರಣೆ ನಿಮಗೆ ಗೊತ್ತು, ಅವ್ರಿಗೆ 2, 3, 4 ಅರ್ಬುದ ರೋಗಗಳಿತ್ತು. ಸಂಘ ಪರಿವಾರ ತುಂಬ ದೊಡ್ಡ ಜೀವಿಯಾಗಿದ್ದರು. ಅವ್ರಿಗೆ ಅನೇಕ ಸಂದರ್ಭದಲ್ಲಿ ನಾನು ಬಾಲ್ಯಾವಸ್ಥೆಯಲ್ಲಿದ್ದಾಗ ಅವ್ರಿಗೆ ಮೊಟ್ಟ ಮೊದಲ ಅರ್ಬುದ ರೋಗ ಬಂದಿದ್ದು. ತಾವು ಯಾವಾಗ ಸಮಸ್ಯೆ ಹೇಗಂತಂತ ನೋಡ್ತಾರೋ, ನೀವು ಓದ್ತಾರೋ ಬೆಳೀತಾರೋ ದೊಡ್ಡವನಾದ್ಮೇಲೆ ಗೊತ್ತಾಗುತ್ತೆ. ನಾನು ಓದು ಬೆಳೆದು ದೊಡ್ಡವನಾದರೆ ಅವ್ರ ಕ್ಯಾನ್ಸರ್ ಮತ್ತೆ ಹತೋಟಿಯಲ್ಲಿ ಅವ್ರು ಇಟ್ಕೊಂಡಿದ್ರು. ಸಾಯಕ್ಕೂ ಕಾಲಕ್ಕೂ ಹತೋಟಿ ಅಂದರೆ ಹೇಗೆ? ಹತೋಟಿ ಫಸ್ಟ್ ಮೈಂಡ್ ಸೆಟ್. ಇವತ್ತು ನೋಡಿ, ನೀವು ಕಿದ್ವಾಯಿ ಹಾಸ್ಪಿಟ್ಲಿಂದ ಹಿಡಿದು ಅನೇಕ ಪ್ರೈವೇಟ್ ಹಾಸ್ಪಿಟಲ್ಸಲ್ಲಿ ಕ್ಯಾನ್ಸರ್ ಇಲ್ಲಿದಿರುವ ಒಂದು ವ್ಯಕ್ತಿ ಅಥವಾ ಈಗಷ್ಟೇ ಕ್ಯಾನ್ಸರ್ ಗೊತ್ತಿದ್ದ ವ್ಯಕ್ತಿ ಒಂದೇ ಒಂದು ದಿವಸ ನಾವು ಹೋಟೆಲು, ಪಿಕ್ನಿಕ್ಕು, ಮಾಲ್ ಎಲ್ಲದಕ್ಕೂ ಹೋಗ್ತೀವಲ್ಲ, ಒಂದು ದಿವಸ ಹಾಸ್ಪಿಟ್ಲ್ಗೆ ಹೋಗ್ಬಿಟ್ಟು ಸುಮ್ಮನೆ ಹಿಂಗೆ ನೋಡ್ಕೊಂಡು ಬಂದರೆ ನಮ್ಮ ಪರಿಸ್ಥಿತಿ ಅವ್ರಿಗಿಂತ ಎಷ್ಟು ಚೆನ್ನಾಗಿದೆ ಅಂತ ಸ್ಪಷ್ಟವಾದಂಥ ಒಂದು ಚಿತ್ರಣ ನಮಗೆ ಮನಸ್ಸಿಗೆ ಸಿಗುತ್ತೆ. ಬರಬಾರ್ದು, ಕಾಯಿಲೆ ಖಂಡಿತ ಬರಬಾರ್ದು. ಆದರೆ ಪ್ರಜ್ಞಾಪರಾಧಕ್ಕೆ ಯಾರು ಹೊಣೆ? ಈಗ ನನ್ನನ್ನು ನಿಮ್ಮನ್ನು ಸೇರಿಸ್ಕೊಂಡು ಹೇಳಿದೆ, ಯಾವುದೋ ದೇಶದಲ್ಲಿ ಸೂರ್ಯ ಹುಟ್ಟುತ್ತಾನೆ ಅಂದರೆ ನಾವು ನಮ್ಮ ಸಮಯವನ್ನು ಮರೆತು ಅಲ್ಲಿ ಕೆಲಸ ಮಾಡ್ತೇವೆ. ನಮ್ಮ ಪೊಲೀಸ್ ಹಾಗೆ ಮಾಡ್ತಾನೆ, ನಮ್ಮ ರಾಜಕಾರಣಿ ಹಾಗೆ ಮಾಡ್ತಾನೆ, ನಮ್ಮ ಡ್ರೈವರ್ ಹಾಗೆ ಮಾಡ್ತಾನೆ, ಡಾಕ್ಟ್ರ್ ಹಾಗೆ ಮಾಡ್ತಾನೆ, ಮಾಧ್ಯಮದವ್ರು ನಾವು ಹಾಗೆ ಮಾಡ್ತೀರಿ, ಸೆಕ್ಯೂರಿಟಿ ಫೋರ್ಸ್ ಅವ್ರು ಹಾಗೆ ಮಾಡ್ತಾರೆ. ಇವೆಲ್ಲವೂ ಪ್ರಕೃತಿಗೆ ವಿರುದ್ಧವಾಗಿ ನಾವು ಕೆಲಸ ಮಾಡ್ತಾ ಇರೋದ್ರಿಂದ ಅನೇಕ ಸಮಸ್ಯೆಗಳಲ್ಲಿ ಕ್ಯಾನ್ಸರು ಒಂದು. ನಾವು ಕ್ಯಾನ್ಸರೇ ತುಂಬ ದೊಡ್ಡ ಪೆಡಂಭೂತ ಅಂತ ನಾವು ನೋಡ್ತಾ ಇದ್ದೀವಿ. ಕ್ಯಾನ್ಸರ್ ಇಸ್ ಅ ಮೈಕ್ರೋ ಪಾರ್ಟ್ ಆಫ್ ದ ಡಿಸೀಸ್. ಡಯಾಬಿಟೀಸ್ ಇಸ್ ಮಚ್ ಮೋರ್ ಡೇಂಜರಸ್. ಕ್ಯಾನ್ಸರ್ ಬರ್ತಾನೆ, ದುಡ್ಡು ಜಾಸ್ತಿ ಇದ್ರೆ ಅಥವಾ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ತಾನೆ, ಒಂದು ಸಾಯ್ತಾನೆ, ಇಲ್ಲ 6 ತಿಂಗಳಲ್ಲಿ ಸರಿ ಹೋಗುತ್ತೆ, ಅದು ಬೇರೆ ವಿಚಾರ. ಒನ್ಸ್ ಎ ಡಯಾಬಿಟಿಕ್ ಇಸ್ ಎವರ್ ಎ ಡಯಾಬಿಟಿಕ್. ಒಂದು ವರ್ಷ 20 ವರ್ಷದ ಹುಡುಗಂಗೆ ಡಯಾಬಿಟಿಸ್ ಬಂತಂದ್ರೆ ಅವನ ಆಯುಷ್ಯ 100 ವರ್ಷ. ಆದರೆ 100 ವರ್ಷಗಳ ಕಾಲ ಅವನ ಸಕ್ಕರೆಯ ಕಹಿ, ಮಧುಮೇಹದ ಸಿಹಿ, ಈ ಒಂದು ನಾನುಡಿಯನ್ನು ನೆನಪಿಸ್ಕೊಂಡು ಜೀವನ ಪೂರ್ತಿ ಬದುಕಬೇಕು. ಕಣ್ಣು ಬಿಟ್ಟರೆ ಡೈ ಇನ್ ಬಿಟ್ಸ್, ಡಯಾಬಿಟಿಸ್ ನಾಟ್ ಅಂಡರ್ ಕಂಟ್ರೋಲ್ ಇಸ್ ಡೈ ಇನ್ ಬಿಟ್ಸ್ ಅಂತಕ್ಕಂಥ ನಾನುಡಿಯನ್ನು ಕಿವಿಗೆ ಗುನ್ಗುನಿಸ್ತಾನೆ ಇರಬೇಕು. ಕ್ಷಣಕ್ಕೂ ಸಾವು ಅದಾಗತ್ತೆ. ನಾವು ಕ್ಯಾನ್ಸರ್ ಬಗ್ಗೆ ಯೋಚನೆ ಮಾಡ್ತೀವಿ, ಡಯಾಬಿಟಿಸ್ ಬಗ್ಗೆ ಯೋಚನೆ ಮಾಡಲ್ಲ. ಕ್ಯಾನ್ಸರ್ ಬಗ್ಗೆ ಯೋಚನೆ ಮಾಡ್ತೀವಿ, ಹೈಪರ್ ಟೆನ್ಷನ್ ಬಗ್ಗೆ ಯೋಚನೆ ಮಾಡಲ್ಲ. ಕ್ಯಾನ್ಸರ್ ಬಗ್ಗೆ ಯೋಚನೆ ಮಾಡ್ತೀವಿ, ಅಧಿಕ ದೇಹದ ಭಾರದ ಬಗ್ಗೆ ಯೋಚನೆ ಮಾಡಲ್ಲ, ಒಬೆಸಿಟಿ ಬಗ್ಗೆ ಯೋಚನೆ ಮಾಡಲ್ಲ. ಈ ಥರ ಪುಟ್ಟ ಅಂಶಗಳನ್ನ ಬಿಟ್ಬಿಡ್ತೇವೆ. ಅಯ್ಯೋ ಏನಾಯ್ತು ಸರ್, ಒಂದು ದಿವಸ ನಾವು ಆಲ್ಕೋಹಾಲ್ ಕುಡಿದ್ರೆ ಏನಾಯ್ತು ಸರ್, 2 ಸಿಗರೇಟ್ ಸರ್, ತುಂಬ ಲಿಮಿಟ್ಟು 2 ಸಿಗರೇಟು ಅಂತ. 1 ಸಿಗರೇಟ್ ಕೂಡ ಸಾಕು ನಿಮಗೆ ಕ್ಯಾನ್ಸರ್ ತರಲಿಕ್ಕೆ. ಸೊ ಇನ್ನೊಂದು ಉದಾಹರಣೆ ಇದೆ, ಸರ್ ಸಿಗರೇಟೇ ಸೇದಿಲ್ಲ, ನನಗೆ ಕ್ಯಾನ್ಸರ್ ಬಂದ್ಬಿಡ್ತು. ಅವನು ಸೇದ್ತಾ ಇದ್ದ, ಪಕ್ಕದಲ್ಲಿ ಕೂತಿದ್ದೆ, ಪ್ಯಾಸಿವ್ ಸ್ಮೋಕರು, ಹಾಗಾಗಿ ನನಗೆ ಬಂತ. ಯಾಕೆ ಬಂತು ಅನ್ನೋ ವಿಶ್ಲೇಷಣೆ ಬಹುಶಃ 50 ಅವರ್ ಮಾತಾಡಿದ್ರು ಮುಗಿಲಾರ್ದು. ಆದರೆ ಬರದೇ ಇರೋಕ್ಕೆ ನನ್ನ ಪ್ರಯತ್ನ ಏನು, ನನ್ನ ಇನ್ಪುಟ್ ಏನು ಬರದೇ ಇರೋಕ್ಕೆ ಅನ್ನೋದ್ರ ಬಗ್ಗೆ ಮೊಟ್ಟ ಮೊದಲ ಆದ್ಯತೆ, ಬಾಧ್ಯತೆ, ಒಲವು, ಅದ್ರ ಬಗ್ಗೆ ಸ್ವಲ್ಪ ಆಸ್ಥೆ, ಗಮನ ನಾವಿಟ್ಟಾಗ ಬಹುಶಃ ಈ ಥರದ ಸಮಸ್ಯೆಗಳು, ಯಾವುದೇ ಸಮಸ್ಯೆ ಇದ್ದರೂ ಅದನ್ನು ಹತೋಟಿಗೆ ತರ್ಬೋದು. ಕೃಷ್ಣಪ್ಪನವ್ರ ಕತೆ ಹೇಳ್ತಾ ಇದ್ದೆ, ಹತೋಟಿಗೆ ಇಡಬೇಕು ಅಂತಕ್ಕಂಥ ಹಠ ಅವ್ರಿಗಿತ್ತು. ಆಫ್ಟರ್ ಆಲ್ ಒಂದು ಕಾಯಿಲೆ, ನಾನು ಮಾಲೀಕ, ಅದು ನನ್ನ ಅಧೀನದಲ್ಲಿರೋದು, ನಾನು ಅದನ್ನು ಕಂಟ್ರೋಲ್ ಮಾಡ್ತೀನಿ ಅಂತಕ್ಕಂಥ ಈರ್ಷ್ಯೆ ಅವರಲ್ಲಿತ್ತು. ಹಾಗಾಗಿ ಅದನ್ನು ಸಾಧಿಸಲಿಕ್ಕೆ ಸಾಧ್ಯ ಆಯಿತು. ಕೋವಿಡ್ ಟೈಮಲ್ಲಿ ನೀವು ನೋಡಿದ್ದೀರಿ, ಪಕ್ಕದ ಮನೆಯವರು ಕೋವಿಡ್ ಅಂದರೆ ನಮಗಿಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತುಬಿಟ್ಟು, ನಾವು ಕೋವಿಡ್ ಅಂದರೆ ಸತ್ವಿ ಅಂತ ಲೇಬಲ್ ಹಾಕ್ಕೊಡಂತಿತ್ತು. ಇನ್ನೂ ನಿಮಗೆ ಉತ್ಪ್ರೇಕ್ಷೆ ನಾನು ಹಂಚ್ಕೊಳ್ಳೇಬೇಕು. ಬಿ ಗಣಪತಿ ಚಾನಲಲ್ಲಿ ಸರ್ ಹತ್ರ ಮಾತಾಡಿದೆ, ಇದು ಆಗಿದ್ದ ಕತೆ, ಇದೇನು ಉತ್ಪ್ರೇಕ್ಷೆ ಇಲ್ಲ. 45 ನಿಮಿಷ ಬೇಜಾರು ಅಂತ ಮಾತಾಡಿದೆ ಸರ್. ಫೋನ್ ಇಡುವಾಗ ಹೇಳ್ದ ಬೆಳಗ್ಗೆ ಕೋವಿಡ್ ಪಾಸಿಟಿವ್ ಅಂತ, 45 ನಿಮಿಷ ಫೋನಲ್ಲಿ ಮಾತಾಡ್ಬಿಟ್ಟಿದ್ದೀನಿ, ಏನೋ ವೈರಸ್ ಏನೋ ಬಂದ್ಬಿಟ್ಟಿದ್ಯಾ ಅಂತ. ಈ ಥರದ ಚಿಕ್ಕ ಪುಟ್ಟ ವಿಷಯಗಳು ಗಾಢ ಗಹನ ಚರ್ಚೆಗೆ ಆ ಕಾಲದಲ್ಲಿ, ಏನು 5-6 ವರ್ಷ ಆಯ್ತು ಅಷ್ಟೇ. ಕೋವಿಡ್ ಏನು 50 ವರ್ಷದ ಹಿಂದಿನ ಮಾತಲ್ಲ. 40 ನಿಮಿಷ ಮಾತಾಡ್ಬಿಟ್ಟೆ ಸರ್. ಫೋನ್ ಇಡೋವಾಗ ಹೇಳ್ದ ಸರ್ ಅಯೋಗ್ಯ, ಅವ್ನು ಬೆಳಗ್ಗೆ ಪಾಸಿಟಿವ್ ಬಂದ್ಬಿಡ್ತು ಕೋವಿಡ್ ಅಂತ. 40 ನಿಮಿಷ ಫೋನಲ್ಲಿ ಮಾತಾಡಿದೆ, ನನ್ನ ಪರಿಸ್ಥಿತಿ ನಾಳೆ ಬರಲ್ಲ, ಒಂದ್ಸಲಿ ಟೆಸ್ಟ್ ಮಾಡಿಸ್ಕೊಳ್ಳ ಅಂತಕ್ಕಂಥ ಪೇಷಂಟ್ಸನ್ನು ನಾನು ನೋಡಿದ್ದೇನೆ. ಹಾಗಾಗಿ ವಿಕಲ್ಪ ಇರೋದು ಮನಸ್ಸಿನಲ್ಲಿ, ಶರೀರದಲ್ಲ. ಶರೀರದ ವ್ಯಾಧಿಗೆ ಸ್ವರೂಪ, ಸಾವಿಗೆ ಸ್ವರೂಪ, ವ್ಯಾಧಿಗೆ ಅವಸ್ಥೆ ಪೂರ್ವ ನಿಗದಿತ. ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತೀವಿ ಸರ್, ವಾಟ್ ಈಸ್ ಪ್ರೀ ರಿಟರ್ನ್ ಕೆನಾಟ್ ಬಿ ರೀ ರಿಟರ್ನ್. ಹಣೆ ಬರದಲ್ಲಿ ಡಯಾಬಿಟೀಸೋ,
BP ಅಷ್ಟೇ. ಯಾಕೆ ನಾನು ಡಾಕ್ಟ್ರು ಅಥವಾ ನೀವು ಮಾಧ್ಯಮದಲ್ಲಿ ಇದ್ದೀರಾ ಅಥವಾ ನಾವಿಬ್ಬರು ಇವತ್ತು ಸಮಾಗಮ ಆಗಿ 4-6 ಜನಕ್ಕೆ ಒಳ್ಳೆ ಮಾಹಿತಿ ಹಂಚ್ಕೋತಾ ಇದೀವಿ ಅಂದರೆ ದಿಸ್ ಈಸ್ ಪ್ರೀ ರಿಟನ್. ಇದು ಮುಂಚೆನೇ ಬರೆದು ಇಟ್ಟಿದೆ, ಅದು ಇವತ್ತು ಕಾರ್ಯರೂಪಕ್ಕೆ ಬರ್ತಾ ಇದೆ ಅಷ್ಟೇ ಹೊರತು. ಸೊ ಆದರೂ ಸರಿ, ಆಗಿಲ್ಲ ಅಂದರೂ ಸರಿ, ತೊಂದರೆ ಬಂದರೂ ಸರಿ, ಬಂದಿಲ್ಲ ಅಂತ ಒಳ್ಳೆ ಚಿಂತನೆಗಳು ಬಹುಮುಖ್ಯ. ಡಾಕ್ಟರ್ BM ಹೆಗ್ಡೆ ಅವರು ತುಂಬ ಚೆನ್ನಾಗಿ ಹೇಳ್ತಾರೆ. ನನ್ನ ಗುರುಗಳು, ಅವ್ರ ದ್ರೋಣಾಚಾರ್ಯ, ನಾನು ಏಕಲವ್ಯ ಅಂತ ನಾನು ಭಾವಿಸ್ತೇನೆ. ಇಲ್ನೆಸ್ಗೆ ವೆಲ್ನೆಸ್ಗೆ ಕೂದಲೇ ವ್ಯತ್ಯಾಸ ಅಷ್ಟೇ. ಸೊ I ಅಂದರೆ ಆಲ್ವೇಸ್ ಫಾರ್ ಇಲ್ನೆಸ್, V ಅನ್ಕೊಪ್ಪ, ಎಲ್ಲರನ್ನೂ ಸೇರಿಸಿ ಸಮಾಜದಲ್ಲಿ ಸಮಾಜ ಬಂಧು ಆಗು. V ಅಂತ ಯೋಚನೆ ಮಾಡು. WEV ಈಸ್ ಫಾರ್ ವೆಲ್ನೆಸ್, I ಫಾರ್ ಇಲ್ನೆಸ್. ನಾನು ಅಂತ ಒಬ್ಬ ಸ್ವಾರ್ಥಿಯಾಗಿ ಯೋಚನೆ ಮಾಡಿದರೆ ಕಾಯಿಲೆ ನಿನಗೆ ಕಟ್ಟಿಟ್ಟ ಬುತ್ತಿ. ನಾವೆಲ್ಲರೂ ಚೆನ್ನಾಗಿರೋಣ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ. ಎಂಥ ಅದ್ಭುತವಾದ ನೋಡಿ, 2 ಸಾಲುಗಳಲ್ಲಿ ಜೀವನದ ತಾತ್ಪರ್ಯ ನಮ್ಮ ಶುಭಾಷಿತ ನಮಗೆ ಬಿಚ್ಚಿಟ್ಟಿದೆ. ಸರ್ವೇ ಜನ ಸುಖಿನೋ, ಎಲ್ಲರೂ ಚೆನ್ನಾಗಿರಪ್ಪ, ನೀ ಎಲ್ಲರೂ ಇರು, ಎಂತಾದರೂ ಇರು, ಮೊದಲು ನೀ ಮಾನವನಾಗಿರು ಅಂತ ಹೇಳ್ತೀವಲ್ಲ, ಅದನ್ನು ಇವತ್ತಿನ ಕಾಲಮಾನಕ್ಕೆ ಎಲ್ಲಾದರೂ ಎಂತಾದರೂ ಇರು, ನೀನು ಯಾವತ್ತೂ ಆರೋಗ್ಯವಾಗಿರು ಅಂತ ನಾವು ಬದಲಾಯಿಸ್ಕೊಂಡ್ಬಿಟ್ರೆ ಕಾಯಿಲೆ ಬರೆದಿದ್ದವನಿಗೆ ಬರಲ್ಲ, ಬಂದಿರೋನು ಕೂಡ ಅದ್ರ ಜೊತೆಗೆ ಅದನ್ನು ಹತ್ತಿಕ್ಕಿ ಅದನ್ನು ಕೊಂದು ತಾನು ಬದುಕಲಿಕ್ಕೆ ಸುಸಾಧ್ಯ. ಅದ್ರ ಬಗ್ಗೆ ಯಾವ ಸಂಶಯವೂ ಬೇಡ ಸರ್. ಈಗ ಉದಾಹರಣೆಗೆ ನಾವು ಕ್ಯಾನ್ಸರು ಮತ್ತು ಡಯಾಬಿಟೀಸಿನ ಬಗ್ಗೆ ಮಾತಾಡ್ತಾ ಇದ್ದೆವು. ಇದರ ಬಗ್ಗೆ ಈ ಭಯ ಅಥವಾ ನಿರ್ಭಯ, ಈ ಎರಡರ ಮಧ್ಯೆ ಬದುಕಿದೆ ಅಂತ ನೀವು ಹೇಳ್ತಾ ಇದ್ದೀರಿ. ಸತ್ಯವಾದ ಮಾತು ಅಲ್ವಾ? ಸತ್ಯವಾದ. ನೋಡಿ, ನಾನು ಹೇಳ್ತೀನಿ ನಿಮಗೆ, ಇವಾಗ ಡಯಾಬಿಟೀಸು ಬೆಂಗಳೂರಲ್ಲಿ ನನಗೆ ನಿಮಗೆ ಒಂದು 30 ರೂಪಾಯಿ 100 ರೂಪಾಯಿ ನಮ್ಮ ಶಕ್ತಿ ಅನುಸಾರ, ಆರ್ಥಿಕ ಸ್ಥಿತಿ ಅನುಸಾರ ಪರೀಕ್ಷೆ ಮಾಡಿಸ್ಕೊಳ್ತೇವೆ. ನಿಮ್ದು ಯಾವುದೇ ಒಂದು ಹಳ್ಳಿ, ನಂದೇ ಒಂದು ಹಳ್ಳಿ, ಒಂದು ಉದಾಹರಣೆ ತೊಗೊಳ್ಳಿ. ಬೆಂಗಳೂರಿಂದ 200 ಕಿಲೋಮೀಟರ್ ದೂರ ಒಂದು ಟ್ರೈಬಲ್ ಏರಿಯಾ ಅಂತ ಇಟ್ಕೊಳ್ಳಿ. ಎಷ್ಟು ಜನಕ್ಕೆ ನೀವು ಡಯಾಬಿಟೀಸ್ ಟೆಸ್ಟ್ ಅವ್ರು ಮಾಡಿಸ್ಕೊಂಡಿದ್ದಾರೆ ಅಥವಾ ನಾನು ನೀವು ಹೋಗಿ ಮಾಡಿದ್ದೀವಿ? ಡಯಾಬಿಟೀಸ್ ಬಂದೇ ಇಲ್ವಾ ಅವನಿಗೆ? ಅಥವಾ ಡಯಾಬಿಟೀಸ್ ಬಂದ ತಕ್ಷಣ ಅವ್ನು ಸತ್ತೋಗ್ಬಿಟ್ನಾ? ಬೇಡ. ಮನುಷ್ಯರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಮನುಷ್ಯರು ಇಷ್ಟೆಲ್ಲ ಹೈಪರ್ ಅಲರ್ಟು, ಹೈಪರ್ ಆ್ಯಕ್ಟಿವು, ಹೈಪರ್ ಕಾನ್ಷಿಯಸ್ ಅಬೌಟ್ ಹೆಲ್ತ್ ಅಲ್ವಾ? 100 ನಾಯಿಗಳಿಗೆ ನೀವು ಬ್ಲಡ್ ಟೆಸ್ಟ್ ಮಾಡಿ, ಒಂದು 15ರಿಂದ 20 ನಾಯಿಗಳಿಗೆ ಡಯಾಬಿಟೀಸ್ ಇರುತ್ತೆ. ಅನ್ಫಾರ್ಚುನೇಟ್ಲಿ ಜರ್ಮನ್ ಶೆಪರ್ಡು, ಲ್ಯಾಬ್ರಡಾರು, ಬುಲ್ಡಾಗ್ಗೆ ಗೊತ್ತಾಗುತ್ತೆ. ಯಾಕಂದರೆ ಬಡವ ದನ ಸಾಕ್ತಾನೆ, ಶ್ರೀಮಂತ ನಾಯಿ ಸಾಕ್ತಾನೆ. ಆ ಶ್ರೀಮಂತ ನಾಯಿಗೆ ಹೈಪರ್ ಕೇರಿಂಗ್ ಕರ್ಕೊಂಡೋಗಿ ವೆಟನರಿ ಹತ್ರ ತೋರಿಸಿ ಅದಕ್ಕೆಲ್ಲ ಗೀಟ್ಮೆಂಟು ಮಾಡಿಸ್ತಾನೆ. ಬೀದಿ ನಾಯಿನ ಹೋಗಿ ತೋರಿಸಿ, 100 ಬೀದಿ ನಾಯಿ ನಿಮ್ಮಲ್ಲಿ ಇದ್ರಾಗ ಅದಕ್ಕೆ ರಮಿಸಿ, ಅದಕ್ಕೆ ಏನಾದರೂ ಒಂದು ಸ್ವಲ್ಪ ಊಟ ಕೊಟ್ಟು, ಚಪಾತಿನೋ ದೋಸೆನೋ ರೊಟ್ಟಿನೋ ಕೊಟ್ಟು ಅದಕ್ಕೆ ಪ್ರೀತಿ ಮಾಡಿ ಸ್ವಲ್ಪ ರಕ್ತ ಎಳೆದು ನೋಡಿ. 100 ನಾಯಿನಲ್ಲಿ ಒಂದು 20ರಿಂದ 25 ನಾಯಿಗೆ ಅದು ಡಯಾಬಿಟೀಸ್ ಇರುತ್ತೆ. ಅವೆಲ್ಲ ಸತ್ತೋಯ್ತಾ? ಐ ಡೋಂಟ್ ಮೀನ್ ಟು ಸೇ ಶುಗರ್ ಬಂದವ್ರೆಲ್ಲ ನೆಗ್ಲೆಕ್ಟ್ ಮಾಡಿಬಿಡಿ, ನೀವು ಎಷ್ಟು ಬೇಕಾದ್ರೂ ಜಿಲೇಬಿ ತಿನ್ನಿ, ಎಷ್ಟು ಬೇಕಾದ್ರೂ ಕಾಜು ಕಟ್ಲಿ ತಿನ್ನಿ, ಯೋಚನೆ ಮಾಡಬೇಡಿ ಅಂತಲ್ಲ. ಯೋಚನೆ ಮಾಡಬೇಡಿ, ಆದರೆ ಪಥ್ಯ ಮಾಡಿ. ಅದಕ್ಕೆ ಏನು ನನಗೆ ಶುಗರ್ ಇದೆ, ನನಗೆ ಶುಗರ್ ಇದೆ ಅಂತ ನೀವು ಯೋಚನೆ ಮಾಡಬೇಡಿ. ಶುಗರ್ ನನ್ನ ಜೊತೆಗಿದೆ, ಅದನ್ನ ಹೆಂಗೆ ಇಟ್ಕೋಬೇಕು ಗೊತ್ತಿದೆ ಅಂತ ಯೋಚನೆ ಮಾಡಬೇಕು. ಆವಾಗ ಗೆಲುವು ನಮಗೆ ಸುಸಾಧ್ಯ, ಸುಖವಾಗಿ ಅದನ್ನು ರಿಪೇರಿ ಮಾಡಲಿಕ್ಕೆ ಸಾಧ್ಯ. ಸೊ ಈಗ ಇತ್ತೀಚಿನ ದಿನಗಳಲ್ಲಿ ಬಹಳ ದೊಡ್ಡ ಸಮಸ್ಯೆ ಅಂದರೆ ಎಲ್ಲರೂ ಸೌಂದರ್ಯ ಪ್ರಜ್ಞೆ, ಈ ಲಿಫ್ಟಿಕ್ಕು, ಆಮೇಲೆ ಡೈಯಿಂಗು, ಹೇರ್ ಡೈ ಮಾಡುವಂಥದ್ದು, ಈ ಥರದ್ದೆಲ್ಲ, ಇದರ ಪರಿಣಾಮಗಳೇನು? ಬ್ಯೂಟಿ ಲೈಸ್ ಇನ್ ದ ಐಸ್ ಆಫ್ ದ ಬಿಹೋಲ್ಡರ್ ಅಂತ ವಿವೇಕಾನಂದರು ಹೇಳಿದರು. ಸೌಂದರ್ಯ ಹೇಗೆ? ಅದು ನಾನು ನೋಡುವ ದೃಷ್ಟಿಕೋನದಲ್ಲಿದೆ. ಈಗ ನೀವು ನಾನು ಆತ್ಮೀಯರಾಗಿರೋದ್ರಿಂದ ಈ ಸಲಿಗೆ ಬಳಸ್ತೇನೆ. ನಿಮ್ಮ ತಲೆ ಮೇಲೆ ಕೂದಿಲ್ಲ ಅಂತ ನಾನು ಯೋಚನೆ ಮಾಡಿದ್ರೆ ಇಲ್ಲ ಅಂತ ಅಷ್ಟೇ ಗೊತ್ತಾಗುತ್ತೆ. ಆದರೆ ಒಳಗಡೆ ಎಷ್ಟು ಬುದ್ಧಿ ಇದೆ ಅಂತ ಯೋಚನೆ ಮಾಡಿದರೆ ಮೇಲೆ ಕೂದಲು ಇಲ್ಲಿರೋದು ನನಗೆ ಗಮನಕ್ಕೆ ಬರದೆ ಅಂತ ಅಂಶವೇ ಅಲ್ಲ. ಸೊ ಹಾಗಾಗಿ ಬ್ಯೂಟಿ ಲೈಸ್ ಇನ್ ದ ಐಸ್ ಆಫ್ ದ ಬಿಹೋಲ್ಡರ್ ತುಂಬ ಅರ್ಥ ಮಾಡ್ಕೊಳ್ಬೇಕು. ಭಾಗ 1. ಭಾಗ 2, ತುಂಬ ಹಿಂದೆ ಯಾವುದೋ ಒಂದು ದೇಶದಲ್ಲಿ ವೇಶ್ಯಾವಾಟಿಕೆ ಮಾಡ್ತಕ್ಕಂಥ ಇದು ಕೇಳಿರೋದು ನಾನು. ತಪ್ಪಿದ್ರೆ ದಯವಿಟ್ಟು ಅದಕ್ಕೆ ತಿದ್ದುಪಡಿಗೆ, ಕ್ಷಮೆಗೆ ನಾನು ಅರ್ಹ ಇದ್ದೀನಿ. ಯೋನಿ ಮಾರ್ಗದಿಂದ ರಕ್ತವನ್ನು ತಗೊಂಡು ಹಚ್ಕೊಂಡು ಪುರುಷರನ್ನು ಆಕರ್ಷಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇರಬೇಕು ಅಂತ ಆವಾಗ ಲಿಪ್ಸ್ಟಿಕ್ ಬಂತು ಅಂತಕ್ಕಂಥ ನಾನು ಕೇಳಿರುವಂಥ ವದಂತಿ. ಅದು ತಪ್ಪಿದ್ರೆ ನಾನು ಅದನ್ನು ಸರಿ ಮಾಡ್ಕೊಳ್ತೇನೆ, ಮುಕ್ತವಾಗಿ ಅದನ್ನು ಬದಲಾವಣೆಗೆ ನಾನು ಸಿದ್ಧ. ಅಂದರೆ ನನ್ನ ಜನನಾಂಗದ ಒಂದು ಸೌಂದರ್ಯ ಬಣ್ಣ ಆಗಿದೆ ಅಂತ ಪ್ರತಿಬಿಂಬತಕ್ಕಂಥ ರೀತಿ ಅದು ಹಾಗೆ ಆಗಿದ್ರೂ ನನಗೆ ಸ್ವಾಗತಾರ್ಹ ಮತ್ತು ಮೆಚ್ಚುಗೆ ಸಂಗತಿ. ಆದರೆ ಇವತ್ತು ಲೆಡ್ಡು, ನಿಕೋಟಿನ್ನು, ಕೆಮಿಕಲ್ಸು, ಲಾಟ್ ಆಫ್ ಕಾರ್ಸಿನೋಜನ್ಸ್ ಕ್ಯಾನ್ಸರ್ ಕಾಸಿಂಗ್ ಏಜೆಂಟ್ಸ್ಗೆ ನಾವು ಕಾರ್ಸಿನೋಜನ್ಸ್ ಅಂತ ಕರಿತೀವಿ. ಆರ್ಟಿಫಿಷಿಯಲ್ ಕಲರ್ಸ್ ಎಲ್ಲ ಮಿಕ್ಸ್ ಮಾಡಿ ಸೆಕೆಂಡ್ಗೆ ಬದಲಾಯಿಸ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತಿನ ಆಧುನಿಕ ಮಹಿಳೆ ನಿಜವಾಗ್ಲೂ ಲಿಪ್ಸ್ಟಿಕ್ಕಿಂದ ಒಂದು ಮಹಿಳೆಯ ಸೌಂದರ್ಯ ಜಾಸ್ತಿ ಅಲ್ಲ. ಲಿಪ್ಸ್ಟಿಕ್ ಇದ್ರೆ ಲಿಪ್ ಲಾಕು ಅಥವಾ ನಿಮಗೆ ಮುತ್ತು ಕೊಡುವಂಗೂ ಇಲ್ಲ. ಪುರುಷನಿಗೂ ಬರುತ್ತಲ್ಲ ಕ್ಯಾನ್ಸರ್. ನೀವು ಹಾಗೆ ಮಾಡಿದ್ದಾದಲ್ಲಿ ಅದು ಸತ್ಯ ಅಥವಾ ಅದನ್ನು ಒಪ್ಕೊಳ್ಳೋಣ ಅಂದಲ್ಲಿ ಆ ರೆಟ್ರೋಸ್ಪೆಕ್ಟಿವ್ ಆಪೋಸಿಟ್ ಸೆಕ್ಸ್ಗೂ ಕೂಡ ಯು ಆರ್ ಟ್ರಾನ್ಸ್ಫಾರ್ಮಿಂಗ್ ದ ಡಿಸೀಸ್ ಅಂಡ್ ಡಿಸಾರ್ಡರ್. ಈಗ ಒಂದು ಸುಂದರವಾದಂತ ತುಟಿ ಅಂತ
ಅಂತ ಮುತ್ತಿಟ್ಟ ಅಂತ ಅಂದ್ರೆ ಅವು ಗೋವಿಂದ ಅಂತಲೇ. ಅಷ್ಟೇ ಕತೆ. ಹಾಗಾಗಿ ಯಾವ ದೃಷ್ಟಿಕೋನದಲ್ಲೂ ಅದು ಒಳ್ಳೇದಲ್ಲ. ಒಂದು ಈಗ ನಿಜವಾಗೂ ನೀವು ಸೀರಿಯಸ್ ಆಗಿ ಹೇಳ್ತಾ ಇದ್ದೀರಾ, ಲಿಪ್ ಈ ಡೆಫಿನೆಟ್ಲಿ ಲಿಪ್ಸ್ಟಿಕ್ ಅಲ್ಲಿ ಡೆಫಿನೆಟ್ಲಿ ಕಾರ್ಸಿನೋಜನ್ಸ್ ಇದೆ. ನೀವು ಕ್ಯಾನ್ಸರ್ ಬರುವ ಸಾಧ್ಯತೆಗಳು ಖಂಡಿತ ಇದೆ. ಅಷ್ಟೇ ಅಲ್ಲ, ಇತ್ತೀಚಿನ ಒಂದು ರಿಸರ್ಚ್ ಅಲ್ಲಿ, ಅದು ಮಾಧ್ಯಮದಲ್ಲಿ ತುಂಬಾ ಪ್ರಚಲಿತ, ನೀವು ಗೂಗಲ್ ಮಾಡಿ ನೋಡ್ಬೋದು, ಹೇರ್ ಡೇ ತುಂಬಾ ಜಾಸ್ತಿ ಹಾಕೋದ್ರಿಂದ ಬ್ಲಾಡರ್ ಕ್ಯಾನ್ಸರ್ ಬರುವಂತಹ ಸಾಧ್ಯತೆಗಳಿದೆ. ಬ್ಲಾಡರ್ ಕ್ಯಾನ್ಸರು, ಸ್ಕಿನ್ ಕ್ಯಾನ್ಸರು, ಇವೆಲ್ಲ ಭಾರತ ದೇಶದಲ್ಲಿ ಕೇಳಿಸದೇ ಇರತಕ್ಕಂಥ ಪದ. ಅಂದರೆ ಒಂದು 30-40 ವರ್ಷದ ಕೆಳಗೆ ನಿಮ್ಗೆ ಯಾವ್ದಾರು ಒಂದು ಗೊತ್ತಿಲ್ಲದೆ ಇರೋಂಥ ಫ್ರೂಟ್ಸ್ನ ನಾವು ತಿನ್ನಬೇಕು, ಅಯ್ಯೋ ಆ ದೇಶನ ತಂದ್ರಂತೆ, ಅದು ದುಬೈ ಡೇಟ್ಸ್ ಅಂತಂದು ಬಾಯಿ ಬಿಟ್ಕೊಂಡು ನಾವು LKG UKG ಇಲ್ಲಿ ತಿಂತಾ ಇದ್ವಿ. ಯಾಕಂದರೆ ದುಬೈ ಹೋಗ್ತಾ ಇರಲ್ಲ, ನಮಗೆ ಸಿಗ್ತಾ ಇರಲ್ಲ, ದುರ್ಲಭ ಅಂತ. ಇವತ್ತು ಎಲ್ಲರೂ ಕೂದಲಿಗೆ ಕಲರ್ ಆಗ್ತಕ್ಕಂಥದ್ದು, ಏನೋ ಒಂದು ಕಪ್ಪು ಬಣ್ಣ, ನೋಡೋಕೆ ಚೆನ್ನಾಗಿದ್ದೀನಿ, ಕ್ಯಾಮ್ರಾಗೆ ಬೇಕು, ಇದು ಒಂದು ಸಿನಿಮಾ ನಟ, ಸ್ಮಾಲ್ ಸ್ಕ್ರೀನು ಬಿಗ್ ಸ್ಕ್ರೀನ್, ಇದು ವೃತ್ತಿಪರತೆಯ ಅವಶ್ಯಕತೆ, ಅದು ಬೇರೆ ವಿಚಾರ. ಇವತ್ತು ನೀವು ಕೆಲವೊಂದು ಕಾಲೇಜುಗಳಲ್ಲಿ ಹೋಗಿ ನೋಡಿ, ಯೆಲ್ಲೋ ಡ್ರೆಸ್, ಯೆಲ್ಲೋ ಕೂದಲು, ಬ್ಲೂ ಡ್ರೆಸ್ ಇದ್ರೆ ಬ್ಲೂ ಕೂದಲು. ಅಂಡ್ ವ್ಯಾಲ್ಯೂ ಆಫ್ ಸಮಥಿಂಗ್ ಈಸ್ ನೋನ್ ಓನ್ಲಿ ವೆನ್ ಇಟ್ಸ್ ಬೀನ್ ಲಾಸ್ಟ್ ಅಂತ ಹೇಳ್ತೀವಿ. ಎಷ್ಟೋ ಜನ ಕೂದಲು ಬೆಳೆದ್ರೆ ಸಾಕಪ್ಪ ಅಂತ ಸರ್ವ ಪ್ರಯತ್ನಗಳು, ಲಕ್ಷಗಳಲ್ಲ, ಕೋಟ್ಯಾಂತರ ರೂಪಾಯಿ ಜ್ಯೋತಿಷಿಯಿಂದ ಹಿಡಿದು ಆಧ್ಯಾತ್ಮಕವರೆಗೂ ಹೋಗಿ, ದೇವರವರೆಗೂ ಹೋಗಿ, ಟ್ರೈಕಾಲಜಿಸ್ಟ್ವರೆಗೂ ಹೋಗಿ, ಹೇರ್ ಟ್ರಾನ್ಸ್ಪ್ಲಾಂಟ್ವರೆಗೂ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುವಂಥ ಅನೇಕ ನಿದರ್ಶನ ನಾನು ಕೊಡಬಲ್ಲೆ. ಕೂದಲ ಇಲ್ಲದಿದ್ದವನು ಬೆಳೆಸಬೇಕು ಅನ್ನೋ ಪ್ರಯತ್ನದಲ್ಲಿ. ಆದರೆ ಇವತ್ತೊಂದು ಹೊಸ ವರ್ಗ ಕ್ರಿಯೇಟ್ ಆಗಿದೆ. ತಲೆನ ಬೇಕು ಅಂತ ಬೋರ್ಡ್ ಮಾಡಿಕೊಂಡು ಅದನ್ನು ಫ್ಯಾಂಟಸಿ ಅಂತ ಹೇಳ್ಕೊಳ್ಳಿ. ಕೊಡೋದು ಬಿಡೋದು ಕೂದಲು ಭಗವಂತನ ಒಂದು ನಿಸರ್ಗದ ಒಂದು ಪ್ರಕ್ರಿಯೆ, ಭಗವಂತ ಅಂತಿರೋ ನಿಸರ್ಗ ಅಂತ ಪದ್ಧತಿ ಪ್ರಕ್ರಿಯೆ. ಇದ್ದವನು ಕಾಪಾಡ್ಕೊಳ್ತಾ ಇದ್ದಾನ? ಇಲ್ಲ. ಇಲ್ಲದಿರುವನು ಅನೇಕವಂಥ ಚಿಂತನೆ ಮಾಡಿ ಅದನ್ನು ದುಡ್ಡು ಖರ್ಚು ಮಾಡಿಕೊಂಡು ಅದನ್ನು ಸಂಪಾದಿಸ್ಬೇಕು ಅಂತ ಯೋಚನೆ ಮಾಡ್ತಾನೆ. ಅದಕ್ಕೆ ಹೇಳೋದು ನೋಡಿ, ಹಲ್ಲಿದ್ದವನಿಗೆ ಕಡಲೆ ಇಲ್ಲ, ಕಡಲೆ ಇದ್ದವನಿಗೆ ಹಲ್ಲಿಲ್ಲ ಅಂತಕ್ಕಂಥ ಒಂದು ಸಿಂಪಲ್ ನೋಡಿ ನಾವು ಹೇಳ್ತಾ ಇರ್ತಕ್ಕಂಥ ನೋಡ್ತಾ ಇರ್ತೀವಿ. ಈ ಪುಟ್ಟ ಬದಲಾವಣೆಗಳು ಇವತ್ತು ನಾವು ಅಮೋನಿಯಾ, ಕೃತಕವಾದಂಥ ಹೇರ್ ಡೇಗಳು, ಸಿಕ್ಕಾಪಟ್ಟೆ ಲೆಡ್, ಆ್ಯಸಿಡ್ಸು, ಕೆಮಿಕಲ್ಸು ಮಿಕ್ಸ್ ಮಾಡಿ ಮಾಡೋ ಹೇರ್ ಡೇ ನೀವು ಹಾಕಿದಾಗ ವೇರ್ ಶುಡ್ ಇಟ್ ಗೋ? ಎಣ್ಣೆ ಹಾಕ್ರಪ್ಪ ಕೂದಲು ಬೆಳೆಯುತ್ತೆ. ಹೇರ್ ಫಾಲಿಕಲ್ಸ್ ಪ್ರಾರಂಭಿಕ ಹಂತದಲ್ಲಿ ಕೂದಲು ಬೆಳೆಯುವಾಗ ಅದಕ್ಕೆ ಜೀವ ಇದೆ, ಬೆಳೆದ ಮೇಲೆ ನೀವು ಕಿತ್ತರೂ ಗೊತ್ತಾಗಲ್ಲ, ಕತ್ತರಿಸೋದು ನೋವಾಗಲ್ಲ ಅಂತ ನಾವು ಹೇಳಿದಾಗ ಕೂದಲಿಗೆ ಲೈಫ್ ಇಲ್ಲ, ಅದಕ್ಕೆ ಆಯುರ್ವೇದವ್ರು ಎಣ್ಣೆ ಹಾಕೊಂತೀರಾ, ಏನ್ರಿ ಲಾಜಿಕ್ಕು ಅಂತ ಮಾತಾಡ್ತಾರೆ. ನೀವು ಹೇರ್ ಡೇ ಹಾಕಿದಾಗ ಎಲ್ಲಿ ಹೋಗ್ಬೇಕು ಹೇರ್ ಡೇ? ಅದು ಆ ಹೇರ್ ಫಾಲಿಕಲ್ಸ್ ಎಲ್ಲ ಹೋಗಲೇಬೇಕು. ಹೋಗಿದ್ದೆಲ್ಲ ಅಬ್ಸಾರ್ಬ್ ಆಗಬೇಕು, ಬ್ಲಡ್ ಸ್ಟ್ರೀಮಲ್ಲೇ ಆಗಬೇಕು. ಅಲ್ಲಿಂದ ಎಲ್ಲಿ ಹೋಗ್ಬೇಕು? ಕಸ, ಟಾಕ್ಸಿನ್ಸ್ ಎಲ್ಲಿ ಹೋಗುತ್ತೆ? ಶರೀರದ ಒಳಗಡೆ ಬಚ್ಚಿರೋ ಮನೆ ಯಾವುದು? ಕಿಡ್ನಿ, ಬ್ಲ್ಯಾಡ್ರು, ಯುರೇತ್ರ. ಇವತ್ತು ಮೋಸ್ಟ್ ಕಾಮನ್ ಕ್ಯಾನ್ಸರ್ಸ್ ಅಂತ ಯೋಚನೆ ಮಾಡಿದರೆ, ನಾನು ಕ್ಯಾನ್ಸರ್ಸ್ ಒಟ್ಟಿಗೆ ನೋಡಿದ್ರೆ ಎಷ್ಟೋ ಸಲ ಬಾಯೇ ಬರಲ್ಲ. 22-23 ವರ್ಷದ ಮಹಿಳೆ, ಪುಟ್ಟ ಗಡ್ಡೆ, ಚಿಕ್ಕದಾಗಿ ಅಲಸಂದಿ ಸೈಜ್ ಗಡ್ಡೆಯಿಂದ ಹಿಡಿದು ಮಾವಿನಕಾಯಿ ವಾಟೆ ಸೈಜ್ನ ಗಡ್ಡೆವರೆಗೂ ಇರುತ್ತೆ. ಹೇಳ್ಕೊಳ್ಳೋಕ್ಕೆ ಬಡತನ, ಲೋಯರ್ ಎಕನಾಮಿಕ್ ಸ್ಟೇಟಸ್ಸು, ಸ್ವಲ್ಪ ಎಜುಕೇಷನ್ ಕಮ್ಮಿ ಇದ್ದವ್ರಿಗೆ ಸಂಕೋಚ. ತುಂಬ ಚೆನ್ನಾಗಿ ವಿದ್ಯಾಬುದ್ಧಿ ಇದೆ, ಶ್ರೀಮಂತರು, ಸಾಹುಕಾರರು, ಕಾರ್ಪೊರೇಟ್ ಕೆಲಸ ಮಾಡೋರು, ನಾಳೆ ತೋರಿಸೋಣ, ಇನ್ಶೂರೆನ್ಸ್ ಇದೆ ಅಂತಕ್ಕಂಥದ್ದು. ಹೋಗಿ ಒಂದು ಮ್ಯಾಮೋಗ್ರಫಿ ಬಂದ ತಕ್ಷಣ ಬಯಾಪ್ಸಿ ಅಲ್ಟ್ರಾಸೌಂಡು ತಕ್ಷಣ ಬಯಾಪ್ಸಿ ಆದ ತಕ್ಷಣ ಕ್ಯಾನ್ಸರ್ ಅಂದ ತಕ್ಷಣ ಹಂಗೆ ಕುಸಿದು ಬಿದ್ದು ತಲೆನೇ ಭೂಮಿನೇ ತಿರ್ಚೋಯ್ತು ಅಂತಕ್ಕಂಥ ಒಂದು ಪರಿಸ್ಥಿತಿಗೆ ಬಂದು ನಿಂತ್ಕೊಂಡ್ಬಿಟ್ಟಾಗ ಏನು ಮಾಡ್ತೀರಾ? ಕಾರಣ ಏನು? ಒಂದು ಆನುವಂಶೀಯ ಕಾರಣ. ಹುಷಾರಾಗಿ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರು. ನಾವು ಅದನ್ನು ನೋಡ್ಕೊಳ್ಳಲ್ಲ. ಇವತ್ತಿನ ಆಧುನಿಕ ಮಹಿಳೆ ತನ್ನ ಸ್ತನದ ಸೌಂದರ್ಯ ಚೆನ್ನಾಗಿರಬೇಕು, ಮಕ್ಕಳಿಗೆ ಹಾಲು ಕೊಡಲ್ಲ. ತುಂಬ ಟೈಟ್ ಇನ್ನರ್ವೇರ್ಸ್, ಸಿಕ್ಕಾಪಟ್ಟೆ ಟೈಟ್ ಇನ್ನರ್ವೇರ್ಸ್ನ ಹಾಕ್ಕೊಳ್ತಕ್ಕಂಥದ್ದು. ಗ್ರಾಮರ್ ಎಷ್ಟು ಇಂಪಾರ್ಟೆಂಟು ಅದ್ರ ಬಗ್ಗೆ ಗಮನ ಇಲ್ಲ, ಗ್ಲಾಮರ್ ಬಗ್ಗೆ ಜಾಸ್ತಿ ಗಮನ. ಟೈಟ್ ಇನ್ನರ್ವೇರ್ಸ್ ಹಾಕಿದ್ರೆ ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಕಾಸಸ್. ಆಮೇಲೆ ಗರ್ಭಾಶಯ ಕಂಠದ ಕ್ಯಾನ್ಸರು, ಸರ್ವೈಕಲ್ ಕ್ಯಾನ್ಸರ್ ಅಂತ ಕರಿತೀವಿ, CA ಸರ್ವಿಕ್ಸು. ಸೊ ಸರ್ವೈಕಲ್ ಕ್ಯಾನ್ಸರ್ ಕೂಡ ಅತಿ ಹೆಚ್ಚಿನ ಮಟ್ಟದಲ್ಲಿ ಇವತ್ತು ಆಗ್ತಿದೆ. ಸಿಗರೇಟಿಂದ ಲಂಗ್ ಸ್ಮೋಕಿಂಗ್ ಆಗ್ತಿದೆ. ಗುಟ್ಕಾ ಉತ್ತರ ಕರ್ನಾಟಕ ಭಾಗದಲ್ಲಿ, ಇಲ್ಲಿ ಬೆಂಗಳೂರಲ್ಲೂ ಆಗಿದೆ, ಏನು ಬೆಂಗಳೂರೇನು ಹೊರತೇನಲ್ಲ, ಎಲ್ಲ ಅಂದರೆ ಅಲ್ಲಿ ಹೋಗಿತಾ ಇರ್ತಕ್ಕಂಥ ಗುಟ್ಕಾ ಎಷ್ಟು ನಾವು ನೋಡಿ ವಿಪರ್ಯಾಸ ಹೇಗಿದೆ ನೋಡಿ. ತಂಬಾಕು ಬೆಳೆಗಾರರಿಗೆ ಅನುಕೂಲ ಆಗಬೇಕು ಅಂಥೇಳಿ ತಂಬಾಕಲ್ಲಿ ಬೆಳೆಸ್ತೀವಿ, ಇಲ್ಲಿ ಟ್ಯಾಕ್ಸ್ ಹಾಕ್ತೀವಿ. ಅಲ್ಲಿ ನಿನ್ನೆ ತಾನೇ ವಿಶ್ವ ತಂಬಾಕು ರಹಿತ ದಿನವನ್ನು ಆಚರಣೆ ಮಾಡ್ಕೊಂಡು ನಾನು ಬಂದೆ. ಸಿಗರೇಟ್ ರೇಟ್ ಜಾಸ್ತಿ ಆದರೆ ಎಲ್ಲೂ ಸ್ಟ್ರೈಕ್ ಇಲ್ಲ, ಎಲ್ಲೂ ಗಲಾಟೆ ಇಲ್ಲ, ಎಲ್ಲೂ ಪ್ರತಿಭಟನೆ ಇಲ್ಲ, ಎಲ್ಲೂ ಪ್ರತಿರೋಧ ಇಲ್ಲ. ಆದರೆ ಕೊತ್ತಂಬರಿನೋ ಈರುಳ್ಳಿನೋ 50 ಪೈಸಾ, ಪೆಟ್ರೋಲ್ 2 ರೂಪಾಯಿ ಜಾಸ್ತಿ ಆದರೆ ನಾವು ನರೇಂದ್ರ ಮೋದಿಯಿಂದ ಹಿಡಿದು ಎಲ್ಲರೂ ಪರಿಸ್ಥಿತಿ ಮಾಡ್ತಾರೆ. ಆಲ್ಕೋಹಾಲ್ ಜಾಸ್ತಿ ಆದರೆ ಹೌದು, ಯಾರು ಮಾಡಲ್ಲ. ಈ ಥರದ ಚಿಕ್ಕ ಪುಟ್ಟ ಅಂಶಗಳ ಬಗ್ಗೆ ಒಬ್ಬ ಶ್ರೀಸಾಮಾನ್ಯ ಬೆಳಕು ಚೆಲ್ತಕ್ಕಂಥ ಒಂದು ಪ್ರಮುಖ ಕಾಲಘಟ್ಟ ಅಂತ ನನಗೆ ನಿಮಗೆ ಅನ್ನಿಸ್ಬೇಕಾ ಬೇಡವಾ? ಓದುಗರಿಗೆ ಇದ್ರ ಬಗ್ಗೆ ಒಂದು ಪರಿಜ್ಞಾನ ಬರಬೇಕಾ ಬೇಡವಾ? ಆ ಕೇಳಿಸ್ಕೊಂಡವನು ಒಂದು ಪುಟ್ಟ ಬದಲಾವಣೆ,
ಪುಟ್ಟ ಬದಲಾವಣೆ ತನ್ನ ಹಂತಕ್ಕೆ ತಾನು ಮಾಡಿಕೊಳ್ಳಿಕ್ಕೆ ಶಕ್ಯನಾ ಅಲ್ವಾ, ಈ ಪ್ರಶ್ನೆಗಳನ್ನ ನಾವು ಮಾಡಿಬಿಡ್ಬೇಕು. ಉತ್ತರ ಕೊಡ್ಲಿಕ್ಕಲ್ಲ ಈ ವೇದಿಕೆ, ಜಿಜ್ಞಾಸೆಯನ್ನು ಹುಟ್ಟಾಕ್ತಕ್ಕಂಥ ವೇದಿಕೆ ಇದಾಗಬೇಕು ಅಂತ ನನ್ನ ಹಠ. ಸೊ ಪ್ರಶ್ನೆಗಳು ಓಪನ್ ಆದಾಗ ಉತ್ತರ ಹುಡುಕ್ತಕ್ಕಂಥ ಪ್ರಯತ್ನ ಒಬ್ಬ ಓದುಗ, ಒಬ್ಬ ಕೇಳುಗ, ಒಬ್ಬ ನೋಡುಗ ಮಾಡ್ತಾನೆ. ನಾವೇ ಇದಮಿತ್ತಂ, ಇದೇ ಶ್ರೇಷ್ಠ, ಇದೇ ಸರ್ವಶ್ರೇಷ್ಠ, ನಾನು ಹೇಳಿದ್ದನ್ನೇ ಕೇಳುವಂತಕ್ಕಂಥ ವೇದಿಕೆಯಾಗಿ ನಾನು ಈ ವಾಹಿನಿಯನ್ನು ಬಳಸ್ಕೊಳ್ಳಿಕ್ಕೆ ಖಂಡಿತ ಇಷ್ಟಪಡ್ತಾ ಇಲ್ಲ. ನಾನೂ ಬದಲಾವಣೆಗೆ ಸಿದ್ಧ, ನೀವು ಸಿದ್ಧರಾಗಿರೋದ್ರಿಂದನೇ ಒಬ್ಬ ಸಿನಿಮಾ ಆಯಾಮದಿಂದ ಬಂದವರು ಇವತ್ತು ಆಯುರ್ವೇದದ ಮುಖಾಮುಖಿಯಾಗಿದೆ. ಒಬ್ಬ ಶ್ರೀಸಾಮಾನ್ಯನು ಇದಕ್ಕೆ ಮುಕ್ತನಾಗಿ ಹೊಸ ಹೊಸ ಆವಿಷ್ಕಾರಗಳಿಗೆ, ಚಿಂತನೆಗಳಿಗೆ ತಾನು ಸ್ಪಂದಿಸಿದಾಗ ಸಮಾಜ ಸುಧಾರಿಸುತ್ತೆ, ಸಂಸಾರ ಸುಧಾರಿಸುತ್ತೆ. ಈಗ ಡೈ ಮಾಡದೇ ಇರಬಾರ್ದು ಅಂತ ಹೇಳುದು ನೀವು? ಕೆಲವೊಂದು ವೆಜಿಟೇಬಲ್ ಬೇಸ್ಡ್ ಡೈಸ್ ಇದೆ. ಯಾವುದೆಲ್ಲ? ಅದು ಬ್ರ್ಯಾಂಡ್ ನಾನು ಮಾಧ್ಯಮದಲ್ಲಿ ಹೇಳಲಿಕ್ಕಾಗೋದಿಲ್ಲ. ಫ್ರೂಟ್ ಬೇಸ್ಡ್ ವಿನೆಗರ್ಸ್ ಎಲ್ಲ ಇದೆ. ಅದು ಸತ್ಯಾಸತ್ಯತೆನ ಅದರ ಕೂಲಂಕುಷ ಪರಿಶೀಲನೆ ಮಾಡಿ ಹಚ್ಕೊಳ್ಬೋದು. ಬಹುಶಃ ಕೆಮಿಕಲ್ ಬೇಸ್ಡ್, ಅಮೋನಿಯಾ ಬೇಸ್ಡ್ ಹೇರ್ ಡೈಸು ಇವತ್ತಲ್ಲ ನಾಳೆ ಒಂದಲ್ಲ ಇನ್ನೊಂದು ರೀತಿಯಲ್ಲಿ ಡೇಂಜರಸ್. ಎಲ್ಲರಿಗೂ ಕ್ಯಾನ್ಸರ್ ಬರುತ್ತಾ ಅಂದ್ರೆ ಲಾಂಗ್ ರನ್ ಅಲ್ಲಿ ಬರುತ್ತಾ, ಹೇಗೆ? ಅದು ಎಲ್ಲರಿಗೂ ಕ್ಯಾನ್ಸರ್ ಬರುತ್ತಾ ಅಂದ್ರೆ ಬರದೇ ಇರ್ಬೋದು. ಕೂದಲು ಉದುರೋಗುವಂಥ ಸಾಧ್ಯತೆ ಇದೆ. ಫಸ್ಟ್ 1 ಸ್ಕ್ವೇರ್ ಮಿಲಿಮೀಟರ್ ಇಷ್ಟು ಕೂದಲಿದ್ರೆ ಇನ್ನು 5 ವರ್ಷದಲ್ಲಿ ಅದಿಷ್ಟೇ ಇಷ್ಟು ಕೂದಲಾಗ್ತಕ್ಕಂಥದ್ದು ಇರುತ್ತೆ. ಅಲ್ಲಿಂದ ಸಮಸ್ಯೆ ಶುರು ಆಗುತ್ತೆ. ಆ್ಯಂಡ್ ಮಹಿಳೆಯರ ಸೌಂದರ್ಯ ಖಂಡಿತವಾಗ್ಲೂ ಕೂದಲಲ್ಲಿಲ್ಲ, ಇದೆ. ನಾವು ನೀಲವೇಣಿ, ಕೃಷ್ಣವೇಣಿ ಅಂತೆಲ್ಲ ಅನ್ವರ್ಥ ನಾಮಗಳು, ನಾಗವೇಣಿ ಎಲ್ಲ ಇರ್ತಿದ್ದು, ನಾಗರಾವ್ ಥರ ಇರ್ತಾ ಇತ್ತು, ಎಲ್ಲ ಇದೆ. ಅದು ಚೆನ್ನಾಗಿ ಆರೈಕೆ ಮಾಡಿಕೊಂಡು, ಈಗ ಕೂದಲು ನಾಗರಿಲ್ಲ, ಇಲ್ಲಿದೆ ಬುದ್ಧಿಯಲ್ಲಿ ನಾಗರತ್ನ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಸೊ ಈ ಥರದ ಬದಲಾವಣೆಗಳನ್ನು ನಾವು ತಂದುಕೊಂಡಿದ್ದಲ್ಲಿ ಡೆಫಿನೆಟ್ಲಿ ಒಂದು ಹೆಚ್ಚಿನ ಯಶಸ್ಸು ಸಿಗ್ಬೋದು ಅಂತ ನಾನು ಭಾವಿಸ್ತೇನೆ.